ಹರಿ ಓಂ ಶ್ರೀ ಗುರುಭ್ಯೋ ನಮಃ. ವಿದುರ ನೀತಿ. ಮನುಷ್ಯನು ಅಸೂಯಾರಹಿತನಾಗಿರಬೇಕು. ಪತ್ನಿಯನ್ನು ಗೌರವದಿಂದ ರಕ್ಷಿಸಬೇಕು. ಸಂಪತ್ತನ್ನು ಯೋಗ್ಯ ರೀತಿಯಲ್ಲಿ ಹಂಚಬಲ್ಲವ ಪ್ರಿಯಭಾಷಿ ಹಾಗೂ ಸ್ತ್ರೀಯರೊಂದಿಗೆ ಸ್ವಚ್ಛವಾದ ಮತ್ತು ಮಧುರವಾದ ಮಾತುಗಳನ್ನಾಡುವನಾಗಿರಬೇಕು. ಆದರೆ ಸ್ತ್ರೀಯರ ವಶವಾಗಕೂಡದು. ಇಲ್ಲಿ ಒಬ್ಬ ಗಂಡಸು ಯಾವ ರೀತಿ ಇರಬೇಕು ಅನ್ನೋದನ್ನು ಮಹಾತ್ಮ ವಿದುರರು ತಿಳಿಸ್ತಾ ಇದ್ದಾರೆ. ಮನುಷ್ಯನಿಗೆ ಅಸೂಯೆ ಎನ್ನುವಂಥದ್ದು ತನ್ನನ್ನೇ ತಾನು ಶಿಕ್ಷೆ ಕೊಟ್ಕೊಳ್ಳೋ ಅಂಥದ್ದು. ನಾವು ಯಾರೋ ಮೇಲೆ ಅಸೂಯೆ ಪಡೋದ್ರಿಂದ ಅದರಿಂದ ನಮಗೆ ತೊಂದರೆಯೇ ಹೊರತು ಬೇರೆಯವ್ರಿಗಲ್ಲ. ಕೈ ಹಿಡಿದ ಧರ್ಮಪತ್ನಿಯನ್ನು ಗೌರವಿಸಬೇಕು, ಅದು ಬಹಳ ಮುಖ್ಯ. ಗಂಡ ಹೆಂಡತಿಯನ್ನು ಗೌರವಿಸಿದಾಗ ಅವಳು ಕುಟುಂಬವನ್ನು ಚೆನ್ನಾಗಿ ನೋಡ್ಕೋತಾಳೆ. ಗಂಡನಿಗೆ ಬೇಕಾದಂಥ ರೀತಿ ಎಲ್ಲ ರೀತಿ ಸಹಯೋಗವನ್ನು ಕೊಡ್ತಾಳೆ. ಹಾಗಾಗಿ ಗೌರವ ಅತ್ಯಂತ ಮುಖ್ಯ. ಹಣ ಸಂಪಾದನೆ ಮಾಡೋದು ಮುಖ್ಯವಲ್ಲ. ಸಂಪಾದನೆ ಮಾಡಿದ ಹಣವನ್ನು ಅದು ಸರಿಯಾದ ರೀತಿಯಲ್ಲಿ ಯಾವ್ಯಾವುದಕ್ಕೆ ಎಷ್ಟು ಪ್ರಮಾಣ ಖರ್ಚು ಮಾಡಬೇಕು, ನಾವು ಗಳಿಸಿದಂಥ ಹಣದಲ್ಲಿ ಎಷ್ಟು ದಾನ ಧರ್ಮಗಳನ್ನು ಮಾಡಬೇಕು. ದಾನ ಧರ್ಮಗಳಿಂದ ನಮಗೆ ಪುಣ್ಯ ಸಂಪಾದನೆ ಆಗತ್ತೆ. ಬರೀ ಹಣ ಸಂಪಾದನೆ ಮಾಡಿ ನಾವೇ ಇಟ್ಕೊಂಡ್ರೆ ಅದರಿಂದ ಪುಣ್ಯ ಪ್ರಾಪ್ತಿ ಆಗಲ್ಲ. ನಾವು ಸಂಪಾದಿಸಿದ ಹಣದಲ್ಲಿ ಒಂದಷ್ಟು ಸಮಾಜಕ್ಕೆ ಒಳಿತಾಗಬೇಕು. ಹಾಗಾಗಿ ಯಾವ್ಯಾವುದಕ್ಕೆ ಎಷ್ಟು ಅಂತ ಯೋಚನಾಬದ್ಧವಾಗಿ ಯೋಜನೆಯನ್ನು ಮಾಡಿ ಹಂಚಬೇಕು. ಆದಷ್ಟು ಮಾತು ಪ್ರಿಯವಾಗಿರಬೇಕು. ಬೇರೆಯವ್ರಿಗೆ ಇಂಪಾಗೋ ರೀತಿ ಮಾತಾಡಬೇಕು ಒಬ್ಬ ಗಂಡಸಾದವನು. ಸ್ತ್ರೀಯರ ಜೊತೆ ಒಂದು ಉತ್ತಮವಾದ ರೀತಿಯಲ್ಲಿ ಸ್ನೇಹ ಭಾವದಲ್ಲಿ ನಡ್ಕೊಳ್ಬೇಕು. ಆದರೆ ಯಾವುದೇ ಸ್ತ್ರೀಗೆ ವಶನಾಗಬಾರದು. ಅವರೇ ಹೆಂಡತಿನೇ ಗಂಡಸನ್ನು ಆಳೋ ರೀತಿ ಆಗಿಬಿಡಬಾರ್ದು. ಸ್ತ್ರೀಯರು ಪೂಜನೀಯರು, ಸೌಭಾಗ್ಯಶಾಲಿನಿಯರು, ಮನೆಗೆ ದೀಪಪ್ರಾಯರು. ಸ್ತ್ರೀಯರೇ ಮನೆಗೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪರು ಆಗಿರುವರು. ಹಾಗಾಗಿ ಅವರು ವಿಶೇಷವಾಗಿ ರಕ್ಷಿಸಲ್ಪಡಬೇಕಾದವರು. ಯಾವುದೇ ತಾಯಿಯಾದರೂ ಮಾತೃಸ್ವರೂಪಿಣಿ. ಸ್ತ್ರೀಯಿಂದಲೇ ಇಡೀ ಜಗತ್ತು ಉತ್ಪತ್ತಿ ಆಗಿರೋವಂಥದ್ದು. ಶಕ್ತಿ ಇಲ್ಲದೆ ಶಿವನಿಲ್ಲ. ಹಾಗಾಗಿ ಯಾವುದೇ ಸ್ತ್ರೀ ಪೂಜನೀಯಳಾಗಿರ್ತಾರೆ. ಹಾಗಾಗಿ ಸಾಕ್ಷಾತ್ ಲಕ್ಷ್ಮಿಯ ರೀತಿ ಇರ್ತಾಳೆ ಸ್ತ್ರೀ. ಯಾವ ಮನೆಯಲ್ಲಿ ಸ್ತ್ರೀಗೆ ಅಗೌರವವಾಗತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ಉಳ್ಕೊಳ್ಳಲ್ಲ. ಹಣಕಾಸು ಸಂಪಾದನೆ ಮಾಡಿದ್ರೂ ನೆಮ್ಮದಿನೋ ತೃಪ್ತಿನೋ ಶಾಂತಿನೋ ಇರಲ್ಲ. ಮನೆಗೆ ಬೆಳಕಿದ್ದಂತೆ ದೀಪಪ್ರಾಯರು. ಹಾಗಾಗಿ ಆ ದೀಪವನ್ನು ಚೆನ್ನಾಗಿ ನೋಡ್ಕೋಬೇಕು. ಅವರು ವಿಶೇಷವಾಗಿ ಅವರಿಗೆ ಬೇಕಾದಂಥ ಎಲ್ಲ ರಕ್ಷಣೆಯನ್ನು ಒಬ್ಬ ಗಂಡಸಾದವನು ಕೊಡಬೇಕಾಗತ್ತೆ. ಅಂತಃಪುರದ ರಕ್ಷಣೆಯ ಭಾರವನ್ನು ತಂದೆಗೆ ಒಪ್ಪಿಸಬೇಕು. ಯಾವ್ಯಾವ ಕೆಲಸವನ್ನು ಯಾರ್ಯಾರಿಗೆ ಒಪ್ಪಿಸಬೇಕು ಡೆಲಿಗೇಷನ್ ಅಂತಾರೆ. ಯಾವ ಕೆಲಸಗಳು ಯಾರಿಗೆ ಒಪ್ಪಿಸಿದರೆ ಸೂಕ್ತ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಃಪುರದ ರಕ್ಷಣೆಯ ಭಾರವನ್ನು ತಂದೆಗೆ ಒಪ್ಪಿಸಬೇಕು. ಅಡಿಗೆ ಮನೆಯ ಮೇಲ್ವಿಚಾರಣೆಯನ್ನು ತಾಯಿಗೊಪ್ಪಿಸಬೇಕು. ಗೋಶಾಲೆಯ ಜವಾಬ್ದಾರಿಯನ್ನು ತನಗೆ ಸರಿಸಮಾನರಾದವರಿಗೆ ವಹಿಸಬೇಕು. ಹಾಗೂ ಕೃಷಿ ಕಾರ್ಯವನ್ನು ತಾನೇ ವಹಿಸಿಕೊಳ್ಳಬೇಕು. ಯಾವಾಗಲೂ ಮನೆಯ ಒಂದು ಹಣಕಾಸಿನ ಜವಾಬ್ದಾರಿ, ಮನೆ ನಡೆಸೋ ಅಂಥದ್ದು, ಅದನ್ನು ಯಾವಾಗಲೂ ಮನೆಯಲ್ಲಿ ಎಲ್ಲರಿಗಿಂತ ಹಿರಿಯರಾದ ಗಂಡಸು ಯಾರಪ್ಪ ಅಂದರೆ ತಂದೆ, ಅವ್ರಿಗೆ ಒಪ್ಪಿಸಬೇಕು ಇಡೀ ಮನೆಯ ಅಡ್ಮಿನಿಸ್ಟ್ರೇಷನ್ನ. ಆದರೆ ಅಡುಗೆ ಮನೆ ವಿಚಾರಕ್ಕೆ ಆದಷ್ಟು ಗಂಡಸು ಹೋಗಬಾರ್ದು. ಅಡುಗೆ ಮನೆ ವಿಚಾರಗಳನ್ನೆಲ್ಲ ತಾಯಿಗೆ ಒಪ್ಪಿಸ್ಬೇಕು.
ಪ್ರೀತಿಯಿಂದ ಅಡುಗೆ ಮಾಡಿ ಬಳಸ್ತಾಳೆ, ಏನು ಬೇಕು ನೋಡ್ಕೋತಾಳೆ. ಗೋಶಾಲೆ ಇದ್ದರೆ ಅದರ ಜವಾಬ್ದಾರಿಯನ್ನು ನಮಗೆ ಸರಿ ಸಮಾನರಾದವರಿಗೆ ವಹಿಸಬೇಕು, ಅಂದರೆ ಸಮಾನಾದ ಜವಾಬ್ದಾರಿ ತಗೊಳ್ಳುವವರಿಗೆ ಅಂತ. ಹಾಗೆ ಕೃಷಿ ಕಾರ್ಯಾಚರಣೆ ಇದ್ದರೆ ಅದೇ ನಾವೇ ಅದರ ಮೇಲ್ವಿಚಾರಣೆಯನ್ನು ವಹಿಸುವುದು ಒಳ್ಳೆಯದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೇವಕರನ್ನು ವ್ಯಾಪಾರಕ್ಕಾಗಿ ಕಳಿಸಬೇಕು. ಮಕ್ಕಳಿಂದ ಬ್ರಾಹ್ಮಣರ ಸೇವೆಯನ್ನು ಮಾಡಿಸಬೇಕು. ಎಲ್ಲ ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಪ್ರತಿಯೊಂದು ನಾವೇ ಮಾಡೋಕ್ಕಾಗಲ್ಲ. ಅದಕ್ಕೆ ನಂಬಿಕಸ್ಥ ಸೇವಕರನ್ನು ಇಟ್ಕೊಂಡು ಎಲ್ಲ ಹಿಡಿತ ನಮ್ಮ ಕೈಲಿರಬೇಕು. ಅವರನ್ನು ಕಳಿಸಿ ವ್ಯಾಪಾರವನ್ನು ಮಾಡಿಸ್ಬೇಕು. ಬ್ರಾಹ್ಮಣರ ಸೇವೆಯನ್ನು ಮಾಡೋವಂಥ ಒಂದು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು. ಬ್ರಾಹ್ಮಣರು ಅಂದರೆ ಬ್ರಹ್ಮಜ್ಞಾನಿಗಳು ಅಂಥವರ ಸೇವೆ ಮಕ್ಕಳು ಮಾಡಿದಾಗ ಅವರು ಒಂದು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ, ಅವರ ಆಶೀರ್ವಾದದಿಂದ ಉತ್ತಮವಾದ ಸಂಸ್ಕಾರವನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯವಾಗತ್ತೆ. ಹರಿ ಓಂ ನಮಸ್ತೆ.